ನನ್ನ ಪ್ರೀತಿಯ ವೀಕ್ಷಕ ದೇವರುಗಳಿಗೆ ಪ್ರತಿಯೊಬ್ಬರಿಗೂ ಸಹ ನನ್ನ ಪ್ರೀತಿಯ ನಮಸ್ಕಾರಗಳು. ವೀಕ್ಷಕರೇ, ಬದುಕು ಎಂಬುದು ಉತ್ತಮವಾದಂತಹ ಆ ಭಗವಂತ ನೀಡಿದ ಒಂದು ವರವಾಗಿ ನಾವು ಆ ಬದುಕನ್ನು ಉತ್ತಮವಾದ ರೀತಿಯಲ್ಲಿ ನಾವು ಬದುಕನ್ನು ಅನುಭವಿಸಬೇಕು ವೀಕ್ಷಕರೇ. ಮತ್ತು ನೀವು ಯಾರೇ ಆಗಿರಿ, ಈ ವಿಡಿಯೋ ನೋಡುತ್ತಿರುವ ಯಾರೇ ಆಗಿರಿ, ನೀವು ಅವರು ಯಾರೋ ಹೇಳಿದ್ರಂತ ಅದನ್ನು ಕುಡಿಯೋದು, ಯಾರೋ ಹೇಳಿದ್ರಂತ ಅದನ್ನು ತಿನ್ನೋದು ಮಾಡಿದರೆ ನಿಮ್ಮ ಬದುಕು ನಾಶವಾಗುತ್ತದೆ. ಅದೇ ರೀತಿ ನೀವು ಹಿರಿಯರು ಹೇಳಿದಂತಹ ಅನುಭವದ ಮೇರೆಗೆ ನೀವು ಅದೇ ರೀತಿ ಆ ವಸ್ತುಗಳನ್ನು ಖರೀದಿಸಿದರೆ ಮತ್ತು ಅಂತಹ ಪಾನೀಯಗಳನ್ನು ಕುಡಿದರೆ ನಿಮ್ಮ ಆರೋಗ್ಯಕ್ಕೂ ಹಾಗೂ ನಿಮಗೂ ಸಹ ಒಳ್ಳೆಯದು ಆಗುತ್ತದೆ. ಅದೇ ರೀತಿ ಹಿರಿಯರು ಏನು ಹೇಳುತ್ತಾರೆ ಎಂದರೆ ತಂಪಾದ ಮಜ್ಜಿಗೆಯನ್ನು ಕುಡಿಯಬೇಕು ಎಂದು ಹೇಳುತ್ತಿರುತ್ತಾರೆ. ಮತ್ತು ಮಜ್ಜಿಗೆಯನ್ನು ಕುಡಿಯುವುದರಿಂದ ಪ್ರತಿಯೊಬ್ಬರ ಆರೋಗ್ಯವೂ ಸಹ ಉತ್ತಮವಾಗಿರುತ್ತದೆ. ಅದೇ ರೀತಿ ಜೀವನದಲ್ಲಿ ಅವರಿಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಸಹ ಕಾಡುವುದಿಲ್ಲ. ಅದೇ ರೀತಿ ಪ್ರತಿಯೊಬ್ಬರೂ ಸಹ ತಿಳಿದುಕೊಳ್ಳಬೇಕಾದದ್ದು, ಆ ಹೇಳ್ತಾನೆ, ಈ ಹೀರೋಯಿನಿ ಇದನ್ನು ಹೇಳ್ತಾರೆ, ಆ ಹೀರೋ ಇದನ್ನು ತಿನ್ನಿ ಅದನ್ನು ತಿನ್ನಿ ಎಂದು ಅದನ್ನು ಮೇಕಪ್ ಹಚ್ಕೊಳ್ಳಿ ಇದನ್ನು ಮೇಕಪ್ ಹಚ್ಕೊಳ್ಳಿ ಅಂತ ಎಲ್ಲ ಬಡಿದುಕೊಂಡು ನೀವು ಉದ್ಧಾರ ಆಗುವುದಿಲ್ಲ. ಆ ಕಂಪನಿ ಅವರು ಸಹ ಉದ್ಧಾರ ಆಗುತ್ತಾರೆ. ಅದೇ ರೀತಿ ನಿಮ್ಮ ಬದುಕು ಸಹ ಆರೋಗ್ಯ ಹದಗೆಡುತ್ತದೆ. ಅದೇ ರೀತಿ ಎಲ್ಲ ವಸ್ತುಗಳನ್ನು ಸಹ ಖರೀದಿಸಬೇಡಿರಿ, ಏಕೆಂದರೆ ನಿಮಗೆ ಅವಶ್ಯಕತೆ ಇರುವಂತಹ ವಸ್ತುಗಳನ್ನು ಮಾತ್ರ ನೀವು ಖರೀದಿಸಿರಿ ನಿಮ್ಮ ಜೀವನದಲ್ಲಿ. ಅದೇ ರೀತಿ ಪ್ರತಿಯೊಬ್ಬರ ಬದುಕು ಸಹ ಒಂದಲ್ಲ ಒಂದು ರೀತಿಯಲ್ಲಿ ವಿಭಿನ್ನವಾಗಿರುತ್ತದೆ. ಬೇರೆಯವರ ಬದುಕು ಶ್ರೀಮಂತವಾಗಿರುತ್ತದೆ, ಅದೇ ರೀತಿ ಕೆಲವೊಬ್ಬರ ಬದುಕು ಬಡತನದಲ್ಲಿರುತ್ತದೆ. ಅದೇ ರೀತಿ ಈಗ ನಿನ್ನ ಹತ್ರ ಕಾರು ಇದೆ ಅಂತ ನೀನು ಅತಿಯಾಗಿ ಮೆರೆದರೆ ಮುಂದೊಂದು ದಿನ ನಿನಗೆ ತಕ್ಕ ಶಿಕ್ಷೆ ಆ ಭಗವಂತ ನಿನಗೆ ಶಿಕ್ಷೆಯನ್ನು ಕೊಡುತ್ತಾನೆ ಹೊರತು, ನಿನ್ನ ಕರ್ಮ ನಿನಗೆ ಶಿಕ್ಷೆ ಕೊಡುತ್ತದೆ ಹೊರತು ಮತ್ತಾರೂ ನಿನಗೆ ಶಿಕ್ಷೆಯನ್ನು ಕೊಡುವುದಿಲ್ಲ. ಶ್ರೀಮಂತಿಕೆ ಬಂದಾಗ ಹಿಗ್ಗಬಾರದು, ಬಡತನ ಬಂದಾಗ ಕುಗ್ಗಬಾರದು ಎಂಬ ಮಾತುಗಳನ್ನು ನಾವು ಜೀವನದಲ್ಲಿ ಕಲಿಯಬೇಕು. ಅದೇ ರೀತಿ ನಾವು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾದಂತಹ ವಿಷಯ ಏನೆಂದರೆ, ಆ ಹೀರೋ ಅದನ್ನು ಪ್ರಮೋಷನ್ ಮಾಡ್ತಾನೆ, ಆತನಿಗೆ ದುಡ್ಡು ಬರುತ್ತದೆ ಮತ್ತು ಆ ಕಂಪನಿ ಬೆಳೆಯುತ್ತದೆ, ತಾನೂ ಸಹ ಉದ್ಧಾರ ಆಗುತ್ತಾನೆ. ನಿನಗೆ ಏನು ಲಾಭವಿದೆ? ಅದನ್ನು ತಿನ್ನುವುದರಿಂದ, ಅದನ್ನು ಕುಡಿಯುವುದರಿಂದ, ಅದನ್ನು ಸೇವಿಸುವುದರಿಂದ ನಿನ್ನ ಆರೋಗ್ಯಕ್ಕೆ ಹಾನಿಕಾರಕವಾಗುತ್ತದೆ. ಅದೇ ರೀತಿ ನೀನು ಎಜುಕೇಷನನ್ನು ಪಡೆದಿರ್ತೀಯ ಮತ್ತು ತಿಳಿದುಕೊಳ್ಳಬೇಕು, ಈ ಬದುಕು ತುಂಬ ದೊಡ್ಡದು. ಬದುಕನ್ನು ನಾವು ಸರಿಯಾದ ಕ್ರಮದಲ್ಲಿ ನಾವು ಬದುಕಿದರೆ ಅತ್ಯುತ್ತಮವಾದಂತಹ ಬದುಕು ನಮ್ಮದಾಗುತ್ತದೆ. ಬದುಕಿನಲ್ಲಿ ಹಲವಾರು ರೀತಿಯ ಕಷ್ಟಗಳು ಬರುತ್ತವೆ, ಅವುಗಳನ್ನು ಎದುರಿಸಿ ನಾವು ಮುಂದೆ ಸಾಗಬೇಕು ಹೊರತು ಅವುಗಳಿಗೆ ಹೆದರಿ ನಾವು ಕಷ್ಟಗಳು ಇವೆ ಎಂದು ಕುಳಿತುಕೊಳ್ಳಬಾರದು. ಕಷ್ಟಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ನಾವು ಕಲಿಯಬೇಕಾಗಿದೆ. ಪ್ರತಿಯೊಬ್ಬರಿಗೂ ಸಹ ವಯಸ್ಸು ಆಗ್ತಾ ಅನುಭವಗಳು ಹೆಚ್ಚಾಗುತ್ತವೆ ಮತ್ತು ಆ ಅನುಭವಗಳನ್ನು ನಾನು ನಿಮ್ಮ ಮುಂದೆ ನನಗೆ ಗೊತ್ತಿರುವಷ್ಟುಗಳನ್ನು ನಾನು ನಿಮಗೆ ಹೇಳುತ್ತೇನೆ. ಎಲ್ಲರೂ ಸಹ ಆರೋಗ್ಯವಾಗಿರಿ ಮತ್ತು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.